ಹಾಯ್ ಮಕ್ಕಳೇ, GS ಎಜುಕೇಷನ್ ಚಾನಲ್ಗೆ ಸ್ವಾಗತ. ಇವತ್ತು 3.2 ಸೂಪರ್ ಸೆಲ್ಗಳ ಬಗ್ಗೆ ನೋಡೋಣ. ಸೂಪರ್ ಸೆಲ್ ಅಂದರೆ ಅಕ್ಕಪಕ್ಕದ ಸಂಖ್ಯೆಗಳಿಗಿಂತ ನಡುವೆ ಬರುವಂಥ ಸಂಖ್ಯೆ ದೊಡ್ಡದಾಗಿರಬೇಕು. ಈಗ 4, 7, 9 ಸಂಖ್ಯೆಯನ್ನು ತೆಗೆದುಕೊಂಡಾಗ 9 ಅಕ್ಕಪಕ್ಕ 7 ಇದು ಒಂದು ಸೂಪರ್ ಸೆಲ್ ಆಗುತ್ತದೆ. ಇನ್ನೊಂದು ಎಕ್ಸಾಂಪಲ್ ನೋಡೋಣ. ಇದು ಒಂದು ಸೂಪರ್ ಸೆಲ್. 90 ಅನ್ನೋದು ಒಂದು ಸೂಪರ್ ಸೆಲ್, ಏಕೆಂದರೆ ಇದು ಅಕ್ಕಪಕ್ಕದ ಸಂಖ್ಯೆಗಳಿಗಿಂತ ದೊಡ್ಡ ಸಂಖ್ಯೆಯಾಗಿದೆ. ಇದು ಒಂದು ಸೂಪರ್ ಸೆಲ್. ಇದೇ ನಿಮ್ಮ ಪುಸ್ತಕದಲ್ಲಿ ನೋಡೋಣ. 43, 79, 75, 63, 10, 29, 28, 34 ಸಂಖ್ಯೆಗಳಲ್ಲಿ 79 ದೊಡ್ಡ ಸಂಖ್ಯೆಯಾಗಿರುವುದರಿಂದ, ಅಂದರೆ ಅದರ ಅಕ್ಕಪಕ್ಕದ ಸಂಖ್ಯೆಗಳಲ್ಲಿ ದೊಡ್ಡ ಸಂಖ್ಯೆಯಾಗಿರುವುದರಿಂದ 79 ಒಂದು ಸೂಪರ್ ಸೆಲ್ ಸಂಖ್ಯೆಯಾಗಿದೆ. 10, 28 ಈ ಎರಡು ಸಂಖ್ಯೆಗಳಲ್ಲಿ 29 ದೊಡ್ಡ ಸಂಖ್ಯೆಯಾಗಿರುವುದರಿಂದ ಇದು ಸೂಪರ್ ಸೆಲ್. 34 28ಕ್ಕಿಂತ ದೊಡ್ಡದಾಗಿರುವುದರಿಂದ ಇದೊಂದು ಸೂಪರ್ ಸೆಲ್ ಆಗಿದೆ. 200, 577, 626, 345, 790, 694, 109, 198ಗಳಲ್ಲಿ 577, 340 ಇವೆರಡುಗಳಕ್ಕಿಂತ 626 ದೊಡ್ಡ ಸಂಖ್ಯೆಯಾಗಿರೋದು ಇದೊಂದು ಸೂಪರ್ ಸೆಲ್. 345, 624 ಇವೆರಡುಗಳಿಗಿಂತ 790 ದೊಡ್ಡದಾಗಿರೋದು ಇದೊಂದು ಸೂಪರ್ ಸೆಲ್ ಸಂಖ್ಯೆಯಾಗಿದೆ. 198, 109ಕ್ಕಿಂತ ದೊಡ್ಡ ಸಂಖ್ಯೆ ಇದೊಂದು ಸೂಪರ್ ಸೆಲ್. ಹೀಗೆ ಯಾವ ಸಂಖ್ಯೆಗಳು ದೊಡ್ಡ ಸಂಖ್ಯೆಯಲ್ಲಿ ಬರುತ್ತವೆಗಳಿಗೆ ಬಣ್ಣ ತುಂಬಿ ಸೂಪರ್ ಸೆಲ್ಗಳನ್ನಾಗಿ ಮಾಡಬೇಕು. ಲೆಕ್ಕಾಚಾರ ಮಾಡಿ ಮುಂದಿನ ಕೋಷ್ಟಕದಲ್ಲಿ ಸೂಪರ್ ಸೆಲ್ಗಳಿಗೆ ಬಣ್ಣ ತುಂಬಿ. 6828, 670, 9435, 3780, 3708, 7308, 8000, 5583, 52 ಇವುಗಳನ್ನು ಗಮನಿಸಿದಾಗ 670, 6828 ಈ ಸಂಖ್ಯೆಗಿಂತ ಈ ಸಂಖ್ಯೆ ಜಾಸ್ತಿ ಇರೋದರಿಂದ ಇದೊಂದು ಸೂಪರ್ ಸೆಲ್ ಆಗಿದೆ. 670, 3780 ಇವೆರಡು ಅಕ್ಕಪಕ್ಕದ ಸಂಖ್ಯೆಗಳಿಗಿಂತ 9435 ಒಂದು ಸೂಪರ್ ಸೆಲ್ ಆಗಿದೆ. 3708 ಇದು ಒಂದು ಸೂಪರ್ ಸೆಲ್ ಆಗುವುದಿಲ್ಲ. ಪಕ್ಕದಲ್ಲಿ ಎರಡು ಸಂಖ್ಯೆಗಳು ಅದಕ್ಕಿಂತ ದೊಡ್ಡ ಸಂಖ್ಯೆಗಳಾಗಿವೆ. 8000 ಇದು ಒಂದು ಸೂಪರ್ ಸೆಲ್ ಆಗುತ್ತದೆ, ಏಕೆಂದರೆ 7308, 5583ಕ್ಕಿಂತ 8000 ಒಂದು ಸೂಪರ್ ಸೆಲ್ ಆಗಿದೆ. ಇದನ್ನು ಕಲರ್ ಮಾಡುವ ಪೇರ್ನಲ್ಲಿ ಹೇಗೆ ಬರೆಯುವುದನ್ನು ನೋಡೋಣ. ಇಲ್ಲಿ ನೋಡ್ರಿ, ಇಲ್ಲಿ ನೋಡಿ 6828 ಒಂದು ಸೂಪರ್ ಸೆಲ್, 9435 ಒಂದು ಸೂಪರ್ ಸೆಲ್, 8000 ಇದೊಂದು ಸೂಪರ್ ಸೆಲ್. ಈಗಾಗಲೇ ಬಣ್ಣ ಹಚ್ಚಿದ ಸೆಲ್ಗಳು ಸೂಪರ್ ಸೆಲ್ ಆಗುವಂತೆ ಮುಂದಿನ ಕೋಷ್ಟಕವನ್ನು ಕೇವಲ 4 ಅಂಕಿಯ ಸಂಖ್ಯೆಗಳಿಂದ ಭರ್ತಿ ಮಾಡಿ. ನೋಡ್ರಿ, 5346 ಡ್ಯಾಶ್ ಡ್ಯಾಶ್ 1258 ಡ್ಯಾಶ್ 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 9635 ಈ ಕೋಷ್ಟಕಗಳಲ್ಲಿ ಯಾವ ಬಣ್ಣ ಹಚ್ಚಿದ ಬಾಕ್ಸ್ಗಳ ಖಾಲಿ ಇವೆಯಲ್ಲ ಅದರಲ್ಲಿ ನಾವು ಸೂಪರ್ ಸೆಲ್ ಸಂಖ್ಯೆಗಳನ್ನು ತುಂಬುತ್ತಾ ಇವುಗಳನ್ನು ಬಣ್ಣ ತುಂಬಿದ ಬಾಕ್ಸ್ಗಳನ್ನ ಸೂಪರ್ ಸೆಲ್ ಬಾಕ್ಸ್ಗಳನ್ನಾಗಿ ನಾವು ಮಾಡಬೇಕು. ಹೆಂಗಂದ್ರೆ 5346 ಮತ್ತು ಪಕ್ಕದಲ್ಲಿ ಎಷ್ಟಿದೆ 1000 ಇವೆರಡೂ ಸಂಖ್ಯೆಗಳಿಗಿಂತ ಈ ಸಂಖ್ಯೆ ದೊಡ್ಡದಾಗಿದೆ 6000. ಇಲ್ಲಿ ನೋಡ್ರಿ, 6000
ನೆಕ್ಸ್ಟ್ 1258 ಇದು ಒಂದು ಸೂಪರ್ ಸೆಲ್ ಆಗ್ಬೇಕಂದ್ರೆ ಇದರ ಪಕ್ಕದಲ್ಲಿರುವ ಸಂಖ್ಯೆ ಚಿಕ್ಕದಾಗಿರ್ಬೇಕು. ಅಂದ್ರೆ ಇಲ್ಲಿ 1000ವನ್ನು ನಾವು ತುಂಬಬೇಕು. ಹಾಗೆ ಮುಂದುವರೆದು 1001, 1002, 1003, ಇಲ್ಲಿ 9635 ಇದೆ. ಅದರ ಪಕ್ಕದಲ್ಲಿ 9700 ತುಂಬಿದರೆ ಇದೊಂದು ಸೂಪರ್ ಸೆಲ್ ಆಗುತ್ತೆ. ಮೂರನೇ ಕ್ವಶನ್, 100 ಮತ್ತು 1000ದ ನಡುವಿನ ಸಂಖ್ಯೆಗಳನ್ನು ಪುನರಾವರ್ತಿಸದೆ ಬಳಸಿ ಹೆಚ್ಚಿನ ಸಂಖ್ಯೆಯ ಸೂಪರ್ ಸೆಲ್ಗಳನ್ನು ಪಡೆಯುವಂತೆ ಮುಂದಿನ ಕೋಷ್ಟಕವನ್ನು ಭರ್ತಿ ಮಾಡಿ. ಇಲ್ಲಿ ಬಂದು ನಿಮಗೆ ಕೋಷ್ಟಕವನ್ನು ನೀಡಿದ್ದಾರೆ. ಇಲ್ಲಿ ನೋಡ್ರಿ, 100ರಿಂದ 1000ದ ನಡುವಿನ ಸಂಖ್ಯೆಗಳನ್ನು ಒಟ್ಟ ಪುನರಾವರ್ತಿಸದೆ ತುಂಬಬೇಕು. ಒಂದನೇ ಬಾಕ್ಸ್ನೇ ನಾವು ಸೂಪರ್ ಸೆಲ್ಲಾಗಿ ಮಾಡಿದ್ರೆ 160, 120, ಯಾಕಂದರೆ ಈ ಸಂಖ್ಯೆಗೆ ಇದು ಸೂಪರ್ ಸೆಲ್ ಆಗ್ಬೇಕಂದ್ರೆ ಇದು ಪಕ್ಕದಲ್ಲಿರೋ ಸಂಖ್ಯೆ ಚಿಕ್ಕ ಸಂಖ್ಯೆ ಆಗಿರಬೇಕು. 300, 150, 400, 200, 700, 500, 900 ನಾವು ಈ ರೀತಿ 100ರಿಂದ 1000 ಬೇಕಾದ ಸಂಖ್ಯೆಗಳನ್ನು ತುಂಬಿ ನಾವು ಸೂಪರ್ ಸೆಲ್ಗಳನ್ನಾಗಿ ಮಾಡ್ಬೋದು. ಕ್ವಶನ್ ನಂಬರ್ 4, ಮೇಲಿನ ಕೋಷ್ಟಕದಲ್ಲಿ 9 ಸೆಲ್ಗಳಲ್ಲಿ ಎಷ್ಟು ಸೂಪರ್ ಸೆಲ್ಗಳಿವೆ? ಎಷ್ಟಿವೆ ನೋಡಿ, 1, 2, 3, 4, 5. ಎಷ್ಟಿವೆ ಅಂದರೆ 5. ಬೇರೆ ಬೇರೆ ಸಂಖ್ಯೆಯ ಸೆಲ್ಗಳಿಗೆ ಎಷ್ಟು ವಿಭಿನ್ನ ಸೂಪರ್ ಸೆಲ್ಗಳು ಸಾಧ್ಯವೆಂಬುದನ್ನು ಕಂಡುಹಿಡಿಯಿರಿ. ಇಲ್ಲೆಲ್ಲ ನೀವು ಇಲ್ಲೆಲ್ಲ ನೋಡಿದ್ರಿ, ಕೋಷ್ಟಕ 1, ಕೋಷ್ಟಕ 2, 3 ಈ ರೀತಿ ನೀವು ಕೋಷ್ಟಕಗಳನ್ನು ನೋಡಿದಾಗ ವಿಭಿನ್ನ ಕೋಷ್ಟಕಗಳಲ್ಲಿ ಎಷ್ಟೆಷ್ಟು ಸೂಪರ್ ಸೆಲ್ಗಳು ಬಂದಿವೆ ಅಂತ ಒಂದು ಕ್ವಶನ್ ಕೇಳಿದ್ದಾರೆ. ಈಗ ನಾವು ಎಕ್ಸಾಂಪಲ್ ಕೋಷ್ಟಕ 6 ಅಂಕಿದು 1, 2, 3, 4, 5, 6 ಇದರೊಳಗೆ ಈ ಥರ ಹಾಕಿಕೊಂಡಾಗ ಇದರಲ್ಲಿ 1, 2, 3 ಸೂಪರ್ ಸೆಲ್ಗಳಾಗಿವೆ. ನಾವು ಕೊಟ್ಟಂತಹ ಸಂಖ್ಯೆಗಳು 6 ಸಂಖ್ಯೆಗಳು. ಕೆಳಗಿನ ಕೋಷ್ಟಕವನ್ನು ಗಮನಿಸಿ, 1, 2, 3, 4, 5, 6, 7, 8, 9 ಸಂಖ್ಯೆಗಳನ್ನು ಹಾಕಿದಾಗ 1, 2, 3, 4, 5 ಅಂದರೆ ಇಲ್ಲಿ ಸಮ ಸಂಖ್ಯೆಯಲ್ಲಿ 3 ಸೂಪರ್ ಸೆಲ್ಗಳು ಬಂದಿವೆ. ಬೆಸ ಸಂಖ್ಯೆಯಲ್ಲಿ 5 ಸೂಪರ್ ಸೆಲ್ಗಳು ಬಂದಿವೆ. ಅಂದರೆ ಸಮ ಸಂಖ್ಯೆಯ ಕೋಷ್ಟಕದಲ್ಲಿರುವ ಸೆಲ್ಗಳಲ್ಲಿ ಸೂಪರ್ ಸೆಲ್ಗಳು ಅರ್ಧದಷ್ಟು ಬರುತ್ತವೆ. ಇದು ಸೂತ್ರ ಹಾಕಿ ನೀವು ಮಾಡ್ಬೋದು. ಬೆಸ ಸಂಖ್ಯೆಯ ಕೋಷ್ಟಕದಲ್ಲಿರುವ ಸೆಲ್ಗಳ ಸಂಖ್ಯೆಗಳಲ್ಲಿ ಸೂಪರ್ ಸೆಲ್ಗಳು ಅರ್ಧಕ್ಕಿಂತ ಜಾಸ್ತಿ ಬರುತ್ತದೆ. n+1/2 ಈ ಸೂತ್ರವನ್ನು ಹಾಕಿಕೊಳ್ಳಬಹುದು. ಯಾವುದೇ ಸಂಖ್ಯೆಗಳನ್ನು ಪುನರಾವರ್ತಿಸದೆ ಒಂದು ಸೂಪರ್ ಸೆಲ್ ಇಲ್ಲದಂತೆ ನೀವು ಸೂಪರ್ ಸೆಲ್ನ ಕೋಷ್ಟಕವನ್ನು ಭರ್ತಿ ಮಾಡಬಲ್ಲಿರಾ? ಹೌದು ಅಥವಾ ಇಲ್ಲ ಏಕೆ? ಇಲ್ಲಿ ನಾವು ಬೇಕಾದ ಸಂಖ್ಯೆಯನ್ನು ತೆಗೆದುಕೊಳ್ಳಬಹುದು. 40, 30, 20, 10, 70. ಇಲ್ಲಿ ಕ್ವಶನ್ ಏನು ಕೇಳಿದ್ದಾರೆ ಅಂದರೆ ಯಾವುದೇ ಸಂಖ್ಯೆಗಳನ್ನು ಪುನರಾವರ್ತಿಸದೆ ಒಂದು ಸೂಪರ್ ಸೆಲ್ ಇಲ್ಲದಂತೆ ಮಾಡ್ಬೋದಾ ಅಂತ ಕೇಳಿದ್ದಾರೆ. 40, 30, 20, 10, 70 ಈ ಥರ ನಾವು ತುಂಬಿದಾಗ ಕೊನೆಯಲ್ಲಿ ಬರುವ ಸಂಖ್ಯೆ ಒಂದು ಸೂಪರ್ ಸೆಲ್ ಆಗುತ್ತದೆ. ಇಲ್ಲ, ಏಕೆಂದರೆ ಕೊನೆಯ ಸೆಲ್ ಸಂಖ್ಯೆಯು ಪಕ್ಕದಲ್ಲಿ ಯಾವುದೇ ಸಂಖ್ಯೆ ಇರುವುದಿಲ್ಲ. ಆದ್ದರಿಂದ ನಾವು ಪುನರಾವರ್ತಿಸದೆ ಸೂಪರ್ ಸೆಲ್ ಇಲ್ಲದಂತೆ ಕೋಷ್ಟಕವನ್ನು ಭರ್ತಿ ಮಾಡಲು ಸಾಧ್ಯವಿಲ್ಲ. ನೋಡ್ರಿ, ಹಾಗಾಗಿ ಸೂಪರ್ ಸೆಲ್ ಇಲ್ಲದಂತೆ ಕೋಷ್ಟಕವನ್ನು ರಚಿಸಲು ಸಾಧ್ಯವಿಲ್ಲ. ಕೋಷ್ಟಕದಲ್ಲಿ ದೊಡ್ಡ ಸಂಖ್ಯೆಯನ್ನು ಹೊಂದಿರುವ ಸೆಲ್ ಯಾವಾಗಲೂ ಸೂಪರ್ ಸೆಲ್ ಆಗಿರುತ್ತದೆಯೇ? ಕೋಷ್ಟಕದಲ್ಲಿ ಅತಿ ಚಿಕ್ಕ ಸಂಖ್ಯೆಯನ್ನು ಹೊಂದಿರುವ ಸೆಲ್ ಒಂದು ಸೂಪರ್ ಸೆಲ್ ಆಗಬಹುದೇ? ಹೌದು ಅಥವಾ ಇಲ್ಲ ಏಕೆ? ಇಲ್ಲಿ ಅಂಕಿಗಳನ್ನು ತೆಗೆದುಕೊಂಡಾಗ 35, 52, 66, 45, 70. ಅತಿ ದೊಡ್ಡ ಸೂಪರ್ ಸೆಲ್ ಸಂಖ್ಯೆ 70, ಅತಿ ಚಿಕ್ಕ ಸಂಖ್ಯೆ 35. ಇಲ್ಲಿ ನೋಡ್ರಿ, ನಾವು ಯಾವ ರೀತಿ ತುಂಬಿದಾಗನು 35, 52, 66, 45 ಇಲ್ಲಿ ಅತಿ ದೊಡ್ಡ ಸಂಖ್ಯೆ 70 ಇದೊಂದು ಸೂಪರ್ ಸೆಲ್ ಸಂಖ್ಯೆ ಆಗಿದೆ. ಈ ರೀತಿ ನಾವು ತುಂಬಿದರೂ ಕೂಡ ಇದು ಒಂದು ಸೂಪರ್ ಸೆಲ್, ದೊಡ್ಡ ಸಂಖ್ಯೆ ಸೂಪರ್ ಸೆಲ್ ಆಗಿದೆ.
ಈ ರೀತಿ ನಾವು ಕೋಷ್ಟಕದಲ್ಲಿ ಸಂಖ್ಯೆಗಳನ್ನು ತುಂಬಿದರೆ ಮಧ್ಯೆ ಹಾಕಿದರೂ ಕೂಡ ಒಂದು ಸೂಪರ್ ಸೆಲ್ ಆಗಿದೆ. ಕೋಷ್ಟಕದ ಪ್ರಕಾರ ದೊಡ್ಡ ಸಂಖ್ಯೆಯನ್ನು ಹೊಂದಿರುವ ಸೆಲ್ ಸೂಪರ್ ಸೆಲ್ ಆಗಿರುತ್ತದೆ. ಅತಿ ಚಿಕ್ಕ ಸಂಖ್ಯೆಯನ್ನು ಹೊಂದಿರುವ ಸೆಲ್ ಒಂದು ಸೂಪರ್ ಸೆಲ್ ಆಗಿರುವುದಿಲ್ಲ. ನೋಡ್ರಿ 8ನೇ ಕ್ವಶನ್. ಎರಡನೇ ಅತಿ ದೊಡ್ಡ ಸಂಖ್ಯೆಯನ್ನು ಹೊಂದಿರುವ ಸೆಲ್ ಒಂದು ಸೂಪರ್ ಸೆಲ್ ಆಗದಿರುವಂತೆ ಒಂದು ಕೋಷ್ಟಕವನ್ನು ಭರ್ತಿ ಮಾಡಿ. ನಾವು ಇಲ್ಲಿ ಒಂದಿಷ್ಟು ಸಂಖ್ಯೆಗಳನ್ನು ತೆಗೆದುಕೊಂಡಿದ್ದೇವೆ. 90, 100, 120, 80, 70. ಒಂದನೇ ಅತಿ ದೊಡ್ಡ ಸಂಖ್ಯೆ ಯಾವುದು? 120. ಎರಡನೇ ಅತಿ ದೊಡ್ಡ ಸಂಖ್ಯೆ 100. ಕೋಷ್ಟಕದಲ್ಲಿ ನಾವು ತುಂಬಿದಾಗ 90, 80, 70, 120, 100. ಇಲ್ಲಿ ಇದೊಂದು ಸೂಪರ್ ಸೆಲ್ ಆಗಿಲ್ಲ. ಇಲ್ಲಿ ಏನಂತ ಕೇಳಿದ್ದಾರಂದ್ರಿ, ಸೂಪರ್ ಸೆಲ್ ಹೊಂದಿರುವಂತೆ ಎರಡನೇ ಅತಿ ದೊಡ್ಡ ಸಂಖ್ಯೆಯನ್ನು ಹೊಂದಿರುವ ಸೆಲ್ ಒಂದು ಸೂಪರ್ ಸೆಲ್ ಆಗದಿರುವಂತೆ ಮಾಡಿರಿ ಅಂತ ಕೇಳಿದ್ದಾರೆ. ಆದ್ದರಿಂದ ನಾವು ಇದರ ಪಕ್ಕದಲ್ಲಿ ದೊಡ್ಡ ಸಂಖ್ಯೆಯನ್ನು ಹಾಕಿದಾಗ ಇದೊಂದು ಸೂಪರ್ ಸೆಲ್ ಆಗೋದಿಲ್ಲ. 100, 120, 80, 70 ಈ ರೀತಿ ನಾವು ಕೋಷ್ಟಕವನ್ನು ತುಂಬಿದರೂ ಕೂಡ ಇದೊಂದು ಸೂಪರ್ ಸೆಲ್ ಆಗುವುದಿಲ್ಲ, ಎರಡನೇ ಅತಿ ದೊಡ್ಡ ಸಂಖ್ಯೆ. ಇಲ್ಲಿ ನೋಡ್ರಿ ನೆಕ್ಸ್ಟ್, ಎರಡನೇ ಅತಿ ದೊಡ್ಡ ಸಂಖ್ಯೆಯನ್ನು ಹೊಂದಿರುವ ಸೆಲ್ ಒಂದು ಸೂಪರ್ ಸೆಲ್ ಆಗಿರದಂತೆ, ಆದರೆ ಎರಡನೇ ಚಿಕ್ಕ ಸಂಖ್ಯೆಯು ಸೂಪರ್ ಸೆಲ್ ಆಗಿರುವಂತೆ ಒಂದು ಕೋಷ್ಟಕವನ್ನು ಭರ್ತಿ ಮಾಡಿ. ಇದು ಸಾಧ್ಯವೇ? ಒಂದಿಷ್ಟು ಸಂಖ್ಯೆಗಳನ್ನು ನಾವು ತೆಗೆದುಕೊಳ್ಬೇಕು. 55, 35, 75, 66, 16. ನಾನು ಈ ರೀತಿ ತೆಗೆದುಕೊಂಡಾಗ ನೀವು ಸ್ವಲ್ಪ ಬೇರೆ ಬೇರೆ ಸಂಖ್ಯೆಗಳನ್ನ ತೆಗೆದುಕೊಂಡು ಲೆಕ್ಕವನ್ನು ಮಾಡ್ಬೋದು. ಎರಡನೇ ಅತಿ ದೊಡ್ಡ ಸಂಖ್ಯೆ 66, ಎರಡನೇ ಚಿಕ್ಕ ಸಂಖ್ಯೆ 35. ಕೋಷ್ಟಕದ ಪ್ರಕಾರ ನೋಡ್ರಿ, ಇಲ್ಲಿ ಎರಡನೇ ಅತಿ ಚಿಕ್ಕ ಸಂಖ್ಯೆ 35, ಎರಡನೇ ಅತಿ ದೊಡ್ಡ ಸಂಖ್ಯೆ 66. ಅರವತ್ತಾರು, 75, 55, 16, 35. ಕೋಷ್ಟಕದ ಪ್ರಕಾರ 35 ಸೂಪರ್ ಸೆಲ್ ಸಂಖ್ಯೆ ಆಗಿದೆ. 66 ಸೂಪರ್ ಸೆಲ್ ಸಂಖ್ಯೆ ಆಗಿಲ್ಲ. 35ರ ಪಕ್ಕದಲ್ಲಿ ಚಿಕ್ಕ ಸಂಖ್ಯೆ ಹಾಕಿದರೆ ಅದಂತೂ ಸೂಪರ್ ಸೆಲ್ ಆಗುತ್ತೆ. ಇದು ದೊಡ್ಡ ಸಂಖ್ಯೆ, ಎರಡನೇ ಅತಿ ದೊಡ್ಡ ಸಂಖ್ಯೆ ಸೂಪರ್ ಸೆಲ್ ಆಗದಂತೆ ಅಂತ ಕೇಳಿದ್ದಾರೆ. ಅದರ ಪಕ್ಕದಲ್ಲಿ 75 ಹಾಕುವುದರಿಂದ ಅದೊಂದು ಸೂಪರ್ ಸೆಲ್ ಆಗುವುದಿಲ್ಲ. ಈ ಒಗಟುಗಳಿಗೆ ವಿವಿಧ ರೀತಿಯ ಮಾರ್ಪಾಡುಗಳನ್ನು ಮಾಡಿ ಮತ್ತು ನಿಮ್ಮ ಸಹಪಾಠಿಗಳಿಗೆ ಸವಾಲು ಹಾಕಿ. ಕೋಷ್ಟಕದ 2 1, 0, 6, 3 ಮತ್ತು 9 ಅಂಕೆಗಳನ್ನು ಬೇರೆ ಬೇರೆ ಅನುಕ್ರಮದಲ್ಲಿ ಬಳಸಿ ಮಾಡಿದ 5 ಅಂಕೆ ಸಂಖ್ಯೆಯಿಂದ ತುಂಬಿ ಒಂದು ಬಣ್ಣದ ಸೆಲ್ ಮಾತ್ರ ಅದರ ಎಲ್ಲ ಅಕ್ಕಪಕ್ಕದ ಸೆಲ್ಗಳಿಗಿಂತ ದೊಡ್ಡ ಸಂಖ್ಯೆಯನ್ನು ಹೊಂದಿರಬೇಕು. ಇಲ್ಲೇ ಒಂದಿಷ್ಟು ಸಂಖ್ಯೆಗಳನ್ನ ಕೊಟ್ಟಿದ್ದಾರೆ. ಆ ರೀತಿ ಕೋಷ್ಟಕ 2 ಈ ರೀತಿ ತುಂಬಬಹುದು, ನಾವು ತುಂಬಬೇಕು. ಇಲ್ಲಿ ನೋಡ್ರಿ, ಇದು ಸೂಪರ್ ಸೆಲ್ ಆಗಬೇಕು ಅಂದ್ರೆ ಈ ಸಂಖ್ಯೆ ಚಿಕ್ಕದಿರ್ಬೇಕು, ಇದು ದೊಡ್ಡದಿರ್ಬೇಕು. 96,310 ಈ ಸಂಖ್ಯೆಗಿಂತ ಈ ಸಂಖ್ಯೆ ದೊಡ್ಡದಿರಬೇಕು. 63,109 ಅಕ್ಕಪಕ್ಕ ಮೇಲೆ ಕೆಳಗೆ ಎರಡೂ ಸಂಖ್ಯೆಗಳಿಂತ ದೊಡ್ಡ ಸಂಖ್ಯೆ ಇರಬೇಕಂದ್ರೆ 60,319. ಕೆಳಗಿನ ಕೋಷ್ಟಕದಲ್ಲಿ ಅಕ್ಕಪಕ್ಕದ ಸಂಖ್ಯೆಗಳಿಗಿಂತ ಇದು ಸಂಖ್ಯೆ ದೊಡ್ಡದಾಗಿರಬೇಕು. 10,963 ಈ ಮೇಲಿನ ಸಂಖ್ಯೆ ಪಕ್ಕದ ಸಂಖ್ಯೆಗಿಂತ ದೊಡ್ಡದಾಗಿರಬೇಕು. 39,601 ಕೋಷ್ಟಕದಲ್ಲಿನ ಅತಿ ದೊಡ್ಡ ಸಂಖ್ಯೆ 96,310. ಕೋಷ್ಟಕದಲ್ಲಿನ ಅತಿ ಚಿಕ್ಕ ಸಮಸಂಖ್ಯೆ 10,396. ಕೋಷ್ಟಕದಲ್ಲಿ 50,000ಕ್ಕಿಂತ ಹೆಚ್ಚಿರುವ ಅತಿ ಚಿಕ್ಕ ಸಂಖ್ಯೆ 60,193. ನೋಡ್ರಿ ನೆಕ್ಸ್ಟ್ 3.3 ಸಂಖ್ಯಾ ರೇಖೆಯ ಮೇಲೆ ಸಂಖ್ಯೆಗಳ ವಿನ್ಯಾಸಗಳು. 3.3 ಸಂಖ್ಯಾ ರೇಖೆಯ ಮೇಲೆ ಸಂಖ್ಯೆಗಳ ವಿನ್ಯಾಸಗಳು. ಈಗ ನಾವು ಸಂಖ್ಯಾ ರೇಖೆಯ ಬಗ್ಗೆ ಸಾಕಷ್ಟು ಪರಿಚಯ ಮಾಡಿಕೊಂಡಿದ್ದೇವೆ. ನಾವು ಕೆಲ ಸಂಖ್ಯೆಗಳನ್ನು ಸಂಖ್ಯಾ ರೇಖೆಯ ಮೇಲೆ ಅವುಗಳ ಸೂಕ್ತ ಸ್ಥಾನಗಳಲ್ಲಿ ಇರಿಸಬಹುದೇ ಎಂಬುದನ್ನು ಗಮನಿಸೋಣ. ಆ ಸಂಖ್ಯೆಗಳು 2180,
2754, 1500, 3600, 9950, 9590, 1050, 3050, 5030, 5300 ಮತ್ತು 8400. ಇಲ್ಲಿ ಒಂದು ಲೈನ್ ನೀಡಿದ್ದಾರೆ. 1000, 2000, 3000, 4000, 5000, 6000, 7000, 8000, 9000, 10000. 2180 2180, 2500 ಇದರ ಮಿಡಲ್ ಬರೋದರಿಂದ 2180 ಇಲ್ಲಿ ಅಂದಾಜಾಗಿ ಇಲ್ಲಿ ಸಮೀಪವಾಗುತ್ತೆ. 2754, 2800 ಸಮೀಪ ಬರೋದರಿಂದ 3000 ನಿಯರ್ ಇರುವುದರಿಂದ ಇಲ್ಲಿ ತುಂಬಲಾಗಿದೆ. ಲೆಕ್ಕಾಚಾರ ಮಾಡಿ. ಮುಂದಿನ ಸಂಖ್ಯಾರೇಖೆಗಳಲ್ಲಿ ಗುರುತು ಮಾಡಿರುವ ಕೆಲವು ಸಂಖ್ಯೆಗಳನ್ನು ಗುರುತಿಸಿ ಮತ್ತು ಉಳಿದ ಸ್ಥಾನಗಳಲ್ಲಿ ರೇಖೆಗಳನ್ನು ಬರೆಯಿರಿ. ಮೇಲಿನ ಪ್ರತಿ ಸಂಖ್ಯಾರೇಖೆಯಲ್ಲಿ ಅತಿ ಚಿಕ್ಕ ಸಂಖ್ಯೆಗೆ ವೃತ್ತವನ್ನು ಮತ್ತು ಅತಿ ದೊಡ್ಡ ಸಂಖ್ಯೆಗೆ ಬಾಕ್ಸ್ ಅನ್ನು ಹಾಕಿರಿ. ಇಲ್ಲಿ ನೋಡ್ರಿ ಅವ್ರು ಕೊಟ್ಟಂಥ ಸಂಖ್ಯೆಗಳು 2010, 2020 ಆ ಕೋಷ್ಟಕದಲ್ಲಿ ನೀಡಿದ್ದಾರೆ. 2010, 2020 ಅಂದರೆ ಇಲ್ಲಿ ಪ್ರತಿ ಸಂಖ್ಯೆಯಲ್ಲೂ 5 ಸಂಖ್ಯೆ ಜಾಸ್ತಿ ಆಗುತ್ತಾ ಹೋಗಿದೆ. 2010, 2015, 2020, 2025, 2030, 2035. ಈ ಸೈಡ್ 2005 ಮೈನಸ್ ಮಾಡ್ತಾ ಹೋಗಬೇಕು. 2005, 1995, 1990. ಬಿಯಲ್ಲಿ 9996, 9997 ಅಂದರೆ ಪ್ರತಿ ಸಂಖ್ಯೆಯಲ್ಲೂ ಒಂದು ಸಂಖ್ಯೆ ಜಾಸ್ತಿ ಆಗ್ತಾ ಹೋಗಿದೆ. 9998, 9999, 10000, 10001, 10002. ಇಲ್ಲಿ -1 ಆಗ್ತಾ ಹೋಗುತ್ತೆ. 9995, 9994, 9993. ಈ ಕೋಷ್ಟಕದಲ್ಲಿ 10200 ದೊಡ್ಡ ಸಂಖ್ಯೆಯಾಗಿದೆ. 9993 ಚಿಕ್ಕ ಸಂಖ್ಯೆಯಾಗಿದೆ. 15077, 15078 ಅಂದರೆ ಪ್ರತಿ ಸಂಖ್ಯೆಯಲ್ಲಿ ಒಂದು ಸಂಖ್ಯೆ ಹೆಚ್ಚಾಗ್ತಾ ಹೋಗಿದೆ. 15079, 15080, 15081, 15082, 15083, 15084, 15085, 15086. ಈ ಕೋಷ್ಟಕದಲ್ಲಿ 15077 ಚಿಕ್ಕ ಸಂಖ್ಯೆ, 15086 ದೊಡ್ಡ ಸಂಖ್ಯೆಯಾಗಿದೆ. ಡಿಯಲ್ಲಿ 86705, 87005, ಅಂದರೆ ಇಲ್ಲಿ ಪ್ರತಿ ಸಂಖ್ಯೆಯಲ್ಲಿ 10,000 ಸಂಖ್ಯೆ ಜಾಸ್ತಿ ಆಗ್ತಾ ಹೋಗಿದೆ. 88705, 89705, 90705, 91705, 92705. ಈ ಸೈಡ್ 10,000 ಮೈನಸ್ ಆಗ್ತಾ ಹೋಗುತ್ತೆ. 85705, 84705, 83705, 83705, 83705 ದೊಡ್ಡ ಚಿಕ್ಕ ಸಂಖ್ಯೆಯಾಗಿದೆ. 92705 ದೊಡ್ಡ ಸಂಖ್ಯೆಯಾಗಿದೆ. 2 ಅಂಕಿಯ, 3 ಅಂಕಿಯ, 4 ಅಂಕಿಯ ಮತ್ತು 5 ಅಂಕಿಯ ಎಷ್ಟು ಸಂಖ್ಯೆಗಳು ಇವೆ ಎಂಬುದನ್ನು ಕಂಡುಹಿಡಿಯಿರಿ. 1 ಅಂಕಿಯ ಸಂಖ್ಯೆಗಳು 1 ರಿಂದ 9 ಸಂಖ್ಯೆಗಳಿವೆ. 2 ಅಂಕಿಯ ಸಂಖ್ಯೆಗಳು 90, 3 ಅಂಕಿಯ ಸಂಖ್ಯೆಗಳು 900, 4 ಅಂಕಿಯ ಸಂಖ್ಯೆಗಳು 9000, 5 ಅಂಕಿಯ ಸಂಖ್ಯೆಗಳು 9000. ಈ ಥರ ನೋಟ್ಸ್ನಲ್ಲಿ ಬರೆದಾಗ 1 ರಿಂದ 9 9 ಸಂಖ್ಯೆಗಳು, 10 ರಿಂದ 99 90 ಸಂಖ್ಯೆಗಳು, 100 ರಿಂದ 999 900 ಸಂಖ್ಯೆಗಳು, 1000 ರಿಂದ 9999 9000 ಸಂಖ್ಯೆಗಳು, 10,000 ರಿಂದ 99,999 90,000 ಸಂಖ್ಯೆಗಳು ಬರುತ್ತವೆ. ಸಂಖ್ಯೆಗಳಲ್ಲಿ ಅಂಕಿಗಳ ಮೊತ್ತ ಲೆಕ್ಕಾಚಾರ ಮಾಡಿ. ಅಂಕಿ ಮೊತ್ತ 14. ಅಂಕಿಗಳನ್ನು ಕೂಡಿದಾಗ ಮೊತ್ತ 14 ಆಗುವ ಇತರ ಸಂಖ್ಯೆಗಳನ್ನು ಬರೆಯಿರಿ.
59, 68, 77, 176, 752, 266, 356, 446, 662, 626, 644, 464, 251, 761, 554, 491. ಇಷ್ಟು ಸಂಖ್ಯೆಗಳಲ್ಲದೆ ಇನ್ನೂ ಮುಂತಾದ ಸಂಖ್ಯೆಗಳು ಬರುತ್ತವೆ. ಅವುಗಳನ್ನು ನೀವು ಬರುತ್ತಾ ಹೋದಂತೆ ಇನ್ನೂ ಮುಂದುವರಿಯುತ್ತದೆ. ಅಂಕಿಗಳ ಮೊತ್ತವು 14 ಆಗಿರುವ ಅತಿ ಚಿಕ್ಕ ಸಂಖ್ಯೆ ಯಾವುದು? 59. 5 + 9 14. ಅಂಕಿಗಳ ಮೊತ್ತವು 14 ಆಗಿರುವ 5 ಅಂಕಿ ಅತಿ ದೊಡ್ಡ ಸಂಖ್ಯೆ ಯಾವುದು? 95,000. ಅಂಕಿಗಳ ಮೊತ್ತವು 14 ಆಗಿರುವಂತೆ ನೀವು ರಚಿಸಬಹುದಾದ ಅತಿ ದೊಡ್ಡ ಸಂಖ್ಯೆ ಯಾವುದು? ಅದಕ್ಕಿಂತ ದೊಡ್ಡದಾದ ಸಂಖ್ಯೆಯನ್ನು ರಚಿಸಬಲ್ಲಿರಾ? 90,005, 9,05,000, 9,05,00,000. ಹೀಗೆ ಸೊನ್ನೆಗಳನ್ನು ಹೆಚ್ಚಿಸುತ್ತಾ ಹೋದರೆ ದೊಡ್ಡದಾದ ಸಂಖ್ಯೆಯನ್ನು ಬರೆಯಬಹುದು. 40 ರಿಂದ 70ರವರೆಗಿನ ಎಲ್ಲ ಅಂಕಿಗಳ ಮೊತ್ತವನ್ನು ಕಂಡುಹಿಡಿಯಿರಿ. ನೀವು ಗಮನಿಸಿದ ಅಂಶಗಳನ್ನು ತರಗತಿಯಲ್ಲಿ ಹಂಚಿಕೊಳ್ಳಿ. 4 + 0 4, 4 + 1 0, 4 + 1 5, 4 + 2 6, 4 + 3 7. ಈ ರೀತಿ ನಾವು 7ರವರೆಗೂ ಕೂಡಿಸ್ತಾ ಹೋದಂತೆ ಕ್ರಮಾನುಗತ ಸಂಖ್ಯೆಗಳು ಬರುತ್ತವೆ. 4 5 6 7 8 9 10 11 12 13. ಈ ರೀತಿ ಎಲ್ಲ ಸಂಖ್ಯೆಗಳಲ್ಲೂ ಕ್ರಮಾನುಗತವಾಗಿ ಬರುತ್ತವೆ. ಕ್ರಮಾನುಗತ ಅಂಕಿಗಳನ್ನು ಹೊಂದಿರುವ 3 ಅಂಕಿಯ ಅಂಕಿಗಳ ಮೊತ್ತವನ್ನು ಕಂಡುಹಿಡಿಯಿರಿ. ಉದಾಹರಣೆಗೆ 345. ನೀವು ಒಂದು ವಿನ್ಯಾಸವನ್ನು ಗಮನಿಸಿದ್ದೀರಾ? ಈ ವಿನ್ಯಾಸವು ಹೀಗೆ ಮುಂದುವರಿಯುತ್ತದೆಯೇ? 3 4 5. ಈ ರೀತಿ ನಾವು ಸಂಖ್ಯೆಗಳನ್ನು ಕೂಡಿಸಿದಾಗ 0 + 1 + 2 3, 1 + 2 + 3 6. ಈ ರೀತಿ ನಾವು ಸಂಖ್ಯೆಗಳನ್ನು ಕೂಡಿಸಿದಾಗ ಕ್ರಮಾನುಗತ ಅಂಕಿಗಳನ್ನು ಹೊಂದಿರುವ 3 ಅಂಕಿಗಳ ಮೊತ್ತವನ್ನು ಗಮನಿಸಿದಾಗ 3ರ ಗುಣಕದ ಪಟ್ಟಿಯನ್ನು ಪಡೆಯುತ್ತೇವೆ. 3 6 9 12 15 18 21 34. ಅಂಕಿ ಪತ್ತೇದಾರರು. 1 ರಿಂದ 100ರವರೆಗಿನ ಸಂಖ್ಯೆಗಳಲ್ಲಿ ಅಂಕಿ 7 ಎಷ್ಟು ಬಾರಿ ಬರುತ್ತದೆ? 7 17 27 37 47 57 67 77 87, 97. ಇವು ಬಿಡಿ ಸ್ಥಾನದ ಅಂಕಿಗಳು. 70 71 72 73 74 75 76 78 79 77. ಹಾಗಾದರೆ 10 ಬಾರಿ ಬಿಡಿ ಸ್ಥಾನದಲ್ಲಿ 7 ಬರುತ್ತದೆ. 10 ಬಾರಿ 10ರ ಸ್ಥಾನದಲ್ಲಿ 7 ಬರುತ್ತದೆ. ಒಟ್ಟು 20 ಬಾರಿ ಬರುತ್ತದೆ. 1 ರಿಂದ 1,000ರವರೆಗಿನ ಸಂಖ್ಯೆಗಳಲ್ಲಿ ಅಂಕಿ 7 ಎಷ್ಟು ಬಾರಿ ಬರುತ್ತದೆ? 1 ರಿಂದ 100ರವರೆಗೂ 20 ಸಾರಿ. ಹಾಗೆ ಮುಂದುವರಿದು 1000ರವರೆಗೂ 20 ಸಾರಿ 20 ಸಾರಿ. ಹೀಗೆ 9 ಸಾರಿ ಬರುತ್ತದೆ. 100ರ ಸ್ಥಾನದಲ್ಲಿ 100 ಸಲ 7 ಅಂಕಿ ಬಂದಿದೆ. 10ರ ಸ್ಥಾನದಲ್ಲಿ 10 ಸಲ 7 ಅಂಕಿ ಬಂದಿದೆ. ಬಿಡಿ ಸ್ಥಾನದಲ್ಲಿ 10 ಸಲ 7 ಅಂಕಿ ಬಂದಿದೆ. ಹಾಗಾದರೆ 7 ಎಷ್ಟು ಬಾರಿ ಬಂದಿದೆ ಎಂದರೆ 20 × 9. ಅಂದರೆ ಇಲ್ಲಿ ಗಮನಿಸಿ, ಇಲ್ಲಿ 9 ಸಾರಿ. 1 2 3 4 5 6 7 8 9 10. 10 ಸಾರಿ. ಅಂದರೆ ಇಲ್ಲಿ ಬಿಡಿ ಸ್ಥಾನದಲ್ಲಿರುವ ಸಂಖ್ಯೆಗಳನ್ನು ನಾವು ಬೇರೆ ತೆಗೆದುಕೊಳ್ಳಬೇಕು. 20 × 9 180. 100 ಸಲ 100ರ ಸ್ಥಾನದಲ್ಲಿ, 10 ಸಲ 10ರ ಸ್ಥಾನದಲ್ಲಿ, ಬಿಡಿ ಸ್ಥಾನದಲ್ಲಿ 10 ಸಲ +1 180 +100 +21, ಒಟ್ಟು 301 ಸಾರಿ 7 ಅಂಕಿ ಬಂದಿದೆ. 3.5 ಚಂದದ ಪಾಲಿಡ್ರೋಮಿಕ್ ವಿನ್ಯಾಸಗಳು. 1 2 3 ಇವುಗಳನ್ನು ಬಳಸಿದ ಎಲ್ಲ ಪಾಲಿಡ್ರೋಮ್ಗಳು.
1, 2, 3 ಅಂಕಿಗಳನ್ನು ಬಳಸಿ ಬರೆಯಬಹುದಾದ ಪಾಲಿಡ್ರೋಮ್ಗಳು ಕೆಲವು ಉದಾಹರಣೆಗಳು. ಅಂದರೆ ಇಲ್ಲಿ ಹಿಂದೆ ಮುಂದೆ ಮಾಡಿ ಬರೆದಾಗ ಒಂದೇ ರೀತಿ ಓದುವ ಹಾಗೆ ಬರುವ ಸಂಖ್ಯೆಗಳನ್ನು ನಾವು ಪಾಲಿಡ್ರೋಮ್ಗಳು ಎನ್ನುತ್ತೇವೆ. 1, 2, 1, 3, 1, 3, 2, 2, 2 ಈ ರೀತಿ ಸಂಖ್ಯೆಗಳನ್ನು ನಾವು ಬರೆದಾಗ ಈ ಅಂಕೆಗಳನ್ನು ಬಳಸಿಕೊಂಡು ಸಾಧ್ಯವಿರುವ ಎಲ್ಲ 3 ಅಂಕಿಯ ಪಾಲಿಡ್ರೋಮ್ಗಳನ್ನು ಬರೆಯಿರಿ. 1, 1, 1, 2, 2, 2, 3, 3, 3, 1, 2, 1, 1, 3, 1, 2, 1, 2, 2, 3, 2, 3, 1, 3, 3, 2, 3 ಈ ರೀತಿ ಪಾಲಿಡ್ರೋಮ್ ಸಂಖ್ಯೆಗಳು ಬರುತ್ತವೆ. ಚಂದದ ಪಾಲಿಡ್ರೋಮಿಕ್ ವಿನ್ಯಾಸಗಳು. ಈ ಸಂಖ್ಯೆಗಳಲ್ಲಿ ನೀವು ಯಾವ ವಿನ್ಯಾಸವನ್ನು ಕಾಣುತ್ತೀರಿ? 66, 848, 775, 797, 1100, 111 ಈ ಸಂಖ್ಯೆಗಳನ್ನು ಗಮನಿಸಿದಾಗ ನಾವು ಹಿಂದೆಯಿಂದ ಮುಂದೆ ಮುಂದೆಯಿಂದ ಹಿಂದೆ ಓದಿದಾಗ ಒಂದೇ ರೀತಿ ಓದುವಂಥ ಸಂಖ್ಯೆಗಳು, ಒಂದೇ ರೀತಿ ಕಾಣುವಂಥ ಸಂಖ್ಯೆಗಳಿಗೆ ನಾವು ಪಾಲಿಡ್ರೋಮ್ಸ್ ಅಥವಾ ಪಾಲಿಡ್ರೋಮಿಕ್ ಸಂಖ್ಯೆಗಳು ಎಂದು ಕರೆಯುತ್ತೇವೆ. 1, 2, 3 ಇವುಗಳನ್ನು ಬಳಸಿ ಎಲ್ಲ ಪಾಲಿಡ್ರೋಮ್ಗಳು 1, 2, 3 ಅಂಕಿಗಳನ್ನು ಬಳಸಿ ಬರೆಯಬಹುದಾದ ಪಾಲಿಡ್ರೋಮ್ಗಳು ಕೆಲವು ಉದಾಹರಣೆಗಳು. 1, 2, 1, 3, 1, 3, 2, 2, 2 ಈ ರೀತಿ ಆಗಿವೆ. ಈ ಅಂಕಿಗಳನ್ನು ಬಳಸಿಕೊಂಡು ಸಾಧ್ಯ ಇರುವ ಎಲ್ಲ 3 ಅಂಕಿಯ ಪಾಲಿಡ್ರೋಮ್ಗಳನ್ನು ಬರೆಯಿರಿ. ಆಗಲೇ ನಿಮಗೆ ಫೇರ್ ವರ್ಕ್ನಲ್ಲಿ ತೋರಿಸಿದ್ದೇನೆ. ಹಿಮ್ಮುಖವಾಗಿ ಬರೆ ಕೂಡ ಪಾಲಿಡ್ರೋಮ್ ಪಡೆ. ಈ ಸಂಕಲನವನ್ನು ಗಮನಿಸಿ ಇಲ್ಲಿ ಏನನ್ನು ಮಾಡಲಾಗಿದೆ ಎಂಬುದನ್ನು ಕಂಡುಹಿಡಿಯಲು ಪ್ರಯತ್ನಿಸಿರಿ. ಅನುಸರಿಸಬೇಕಾದ ಹಂತಗಳು: 2 ಅಂಕಿಯ ಸಂಖ್ಯೆಯೊಂದಿಗೆ ಪ್ರಾರಂಭಿಸಿ. ಈ ಸಂಖ್ಯೆಯನ್ನು ಅದರ ಹಿಮ್ಮುಖ ಸಂಖ್ಯೆಗೆ ಕೂಡಿ. ನೀವು ಪಾಲಿಡ್ರೋಮನ್ನು ಪಡೆದರೆ ನಿಲ್ಲಿಸಿ. ಇಲ್ಲದಿದ್ದರೆ ಅಂಕಿಗಳನ್ನು ಪುನಃ ಹಿಮ್ಮುಖವಾಗಿ ಬರೆದು ಕೂಡಿ ಪಾಲಿಡ್ರೋಮ್ ಬರುವವರೆಗೂ ಅದನ್ನು ಪುನರಾವರ್ತಿಸಿ. ಇಲ್ಲಿ ನೋಡ್ರಿ, ಇಲ್ಲಿ 34 ಇದನ್ನು ಹಿಂದೆ ಮುಂದೆ ಮಾಡಿ ಬರೆದಾಗ 43, 4, 3, 7, 4, 3, 7 ಇದೊಂದು ಪಾಲಿಡ್ರೋಮ್ ಸಂಖ್ಯೆಯಾಗಿದೆ. ಅದೇ ರೀತಿ 29, 92 ಹಿಮ್ಮುಖವಾಗಿ ಬರೆದಾಗ 9, 2, 11, 9, 1, 10, 2, 11 ಇದು ಒಂದು ಪಾಲಿಡ್ರೋಮ್ ಸಂಖ್ಯೆಯಾಗಿದೆ. ಈ ರೀತಿ ನಾವು ಪಾಲಿಡ್ರೋಮ್ ಸಂಖ್ಯೆಗಳನ್ನು ಪಡೆಯಬಹುದು. ಪಾಲಿಡ್ರೋಮ್ಗಳನ್ನು ಪಡೆಯಲು ಸಾಧ್ಯವೇ ಆಗದ ಸಂಖ್ಯೆಗಳಿವೆ. ಅದು ಯಾವುದೆಂದರೆ 96. ಇದನ್ನು ಹಿಮ್ಮುಖವಾಗಿ ಬರೆದಾಗ ಒಂದು ಪಾಲಿಡ್ರೋಮ್ ಸಂಖ್ಯೆ ಬರಲು ಸಾಧ್ಯವಿಲ್ಲ. ನೆಕ್ಸ್ಟ್, ಅನ್ವೇಷಿಸಿ. 2 ಅಂಕಿಯ ಸಂಖ್ಯೆಯಿಂದ ಪ್ರಾರಂಭಿಸಿ ಅದನ್ನು ಹಿಮ್ಮುಖ ಸಂಖ್ಯೆಗೆ ಕೂಡುವುದನ್ನು ಪುನರಾವರ್ತಿಸಿದಾಗ ಪ್ರತಿ ಬಾರಿಯೂ ಪಾಲಿಡ್ರೋಮ್ ಬರುವುದೇ? ಅನ್ವೇಷಿಸಿರಿ ಮತ್ತು ಕಂಡುಹಿಡಿಯಿರಿ. ಇಲ್ಲಿ ನೋಡ್ರಿ, 24, 42 ಒಂದು ಪಾಲಿಡ್ರೋಮ್ ಸಂಖ್ಯೆ ಬಂದಿದೆ. 66, 66 ಕೂಡಿಸಿದಾಗ 132 ಇದು ಪಾಲಿಡ್ರೋಮ್ ಸಂಖ್ಯೆ ಆಗಿರುವುದಿಲ್ಲ. ಹಾಗೆ ಮುಂದುವರೆದನ್ನು ಹಿಮ್ಮುಖವಾಗಿ ಬರೆದಾಗ 132, 231, 363 ಇದು 2ನೇ ಹಂತದಲ್ಲಿ ಒಂದು ಪಾಲಿಡ್ರೋಮ್ ಸಂಖ್ಯೆ ಬಂದಿದೆ. 54, 45, 99 ಒಂದು ಪಾಲಿಡ್ರೋಮ್ ಸಂಖ್ಯೆ ಬಂದಿದೆ. 65, 56, 121 ಇದು ಒಂದು ಪಾಲಿಡ್ರೋಮ್ ಸಂಖ್ಯೆ ಬಂದಿದೆ. ಒಗಟಿನ ಸಮಯ. ಇಲ್ಲಿ ಒಂದು ಖಾಲಿ ಬಾಕ್ಸ್ಗಳನ್ನ ಬುಕ್ ವರ್ಕ್ದಲ್ಲಿ ಕೊಟ್ಟಿದ್ದಾರೆ, ನೋಡೋಣ. ಇಲ್ಲಿ ನೋಡ್ರಿ, ಒಗಟಿನ ಸಮಯ TTH, TH, H, TU ಅಂತೇಳಿ ಖಾಲಿ ಬಾಕ್ಸ್ ಕೊಟ್ಟಿದ್ದಾರೆ. ಸಂಖ್ಯೆಯನ್ನು ಅಕ್ಷರಗಳಲ್ಲಿ ಬರೆಯಿರಿ. ನಾನು 5 ಅಂಕಿಯ ಒಂದು ಪಾಲಿಡ್ರಾಮ್. ನಾನು ಒಂದು ಬೆಸ ಸಂಖ್ಯೆ. ನನ್ನ T ಅಂಕಿಯು ನನ್ನ U ಅಂಕಿಯ 2ರಷ್ಟಿದೆ. ನನ್ನ H ಅಂಕಿಯು ನನ್ನ T ಅಂಕಿಯ 2ರಷ್ಟಿದೆ. ನಾನು ಯಾರು? ನಾನು ಒಂದು ಬೆಸ ಸಂಖ್ಯೆ. ನನ್ನ T ಅಂಕಿಯು ನನ್ನ U ಅಂಕಿಯ 2ರಷ್ಟಿದೆ. ಅಂದರೆ ಇಲ್ಲಿ 2ರಷ್ಟಿದೆ ಅಂದರೆ 2
ನನ್ನ ಎಚ್ ಅಂಕಿಯು ನನ್ನ ಟಿ ಅಂಕಿ ಎರಡರಷ್ಟಿದೆ ಅಂದರೆ ಡಬಲ್. ಎರಡರಲ್ಲಿ 4. ಇದೊಂದು ಹಿಮ್ಮುಖವಾಗಿ ಬರೆದಾಗ ಎಷ್ಟಾಯ್ತು ನೋಡ್ರಿ ಇದು. ಅಂದರೆ 12,421. ಇದೊಂದು ನಾನು ಯಾರು 12,421. ಇದನ್ನು ಅಕ್ಷರಗಳಲ್ಲಿ ಬರೆದಾಗ 12,421. ಇವತ್ತಿಗೆ ಇಷ್ಟು ಸಾಕು. ನೆಕ್ಸ್ಟ್ ಪಾಠದಲ್ಲಿ 3.6 ಕಪ್ರೇಕರ್ ಮ್ಯಾಜಿಕ್ ಸಂಖ್ಯೆಯನ್ನು ನೋಡೋಣ. ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ.